ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳು ಅಂತ ಅಂದ್ರೆ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಭಂಡಾರ ಜಾತ್ರೆ ಇನ್ನೂ ವಿಭಿನ್ನವಾಗಿರುತ್ತೆ. ಅಂಥ ಒಂದು ಭಂಡಾರ ಜಾತ್ರೆಯ ವಿಶೇಷ ವರದಿ ನಿಮ್ಮ ಮುಂದೆ. ಗುಮ್ಮಟ ನಗರಿಯಲ್ಲಿ ಭಂಡಾರ ದೋಕುಳಿ, ವೀರದೇವರ ಅದ್ದೂರಿ ಜಾತ್ರಾ ಮಹೋತ್ಸವ. ಗುಮ್ಮಟ ನಗರಿ ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದಲ್ಲಿ ವೀರದೇವರ ಹಾಗೂ ಪರಮಾನಂದ ದೇವರ ಜಾತ್ರೆ ಅತಿ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ವಿವಿಧ ಕಡೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಜಾತಿ, ಮತ, ಪಂಥ ಭೇದವಿಲ್ಲದೆ ಎಲ್ಲರೂ ಕೂಡ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ವೀರದೇವರ ಜಾತ್ರೆಯಲ್ಲಿ ಭಂಡಾರ ಎರಚುವುದು ವಿಶೇಷ. ಹೀಗಾಗಿಯೇ ಇದನ್ನ ಭಂಡಾರದ ಜಾತ್ರೆ ಅಂತ ಕರೀತಾರೆ. ದೀಪಾವಳಿ ದಿನದಂದು ನಡೆಯುವಂತಹ ಜಾತ್ರೆಯಲ್ಲಿ ದೇವರ ಮೆರವಣಿಗೆ ನೋಡೋಕೆ ಲಕ್ಷಾಂತರ ಭಕ್ತರು ಕಾಯ್ತಾರೆ. ಊರಿನಲ್ಲಿ ಪಲ್ಲಕ್ಕಿಗಳು ಬರ್ತಾ ಇದ್ದಂತೆಯೇ ಭಕ್ತರು ಭಂಡಾರವನ್ನ ಎರಚಿ ಸಂಭ್ರಮಿಸುತ್ತಾರೆ. ವೀರದೇವರ ಜಾತ್ರೆಯು ಅತಿ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯಿತು ಹಾಗೂ ಪರಮಾನಂದ ದೇವರ ಜಾತ್ರೆಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದಾಗಿ ನಡೆಯಿತು. ಮತ್ತು ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಜಾತ್ರೆಯು ನಡೆಸಿಕೊಡುತ್ತಾರೆ. ಮುಚ್ಚಂಡಿಯಿಂದ ಭಕ್ತರು ಬಂದು ಭಂಡಾರ ಹಾರಿಸುತ್ತಾರೆ. ನಮ್ಮ ವೀರದೇವರ ಜಾತ್ರೆಗೆ ಮುಚ್ಚಂಡಿಯಿಂದ ಅತಿ ಹೆಚ್ಚು ಜನರು ಭಂಡಾರ ಹಾರಿಸುವ ಪದ್ಧತಿ ನಮ್ಮಲ್ಲಿ ಅದ ನಾಟಕದಲ್ಲಿ. ವೀರದೇವರ ಶೃಂಗಾರ ಚೌಕಿಯೊಂದಿಗೆ ಕರಡಿ ಮಜಲು ವಾದ್ಯಗಳೊಂದಿಗೆ ಪಲ್ಲಕ್ಕಿ ಊರಿಗೆ ಬರುತ್ತವೆ. ಬಳಿಕ ಗ್ರಾಮದಲ್ಲಿರುವಂತಹ ಗಂಗೆ ಸೀತಾಳದಲ್ಲಿ ಪೂಜೆ ಮುಗಿಸಿ ಊರಿನಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತದೆ. ಮೆರವಣಿಗೆ ಬಳಿಕ ದೇವಸ್ಥಾನಕ್ಕೆ ಆಗಮಿಸುವ ಪಲ್ಲಕ್ಕಿ ಮೇಲೆ ಹಾಗೂ ದೇವಸ್ಥಾನದ ಮೇಲೆ ಭಂಡಾರ ಕಾರಿಕೆಸೆದು ನಮಸ್ಕಾರವನ್ನ ಮಾಡುತ್ತಾರೆ. ಅಲಂಕೃತಗೊಂಡಿರ್ತಕ್ಕಂಥ ಚೌಕಿಯೊಂದಿಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಊರ ಪ್ರಮುಖವಾಗಿರ್ತಕ್ಕಂಥ ಹಳ್ಳದಲ್ಲಿ ಗಂಗಾ ಶೀತಾಳ ಮುಗಿಸಿಕೊಂಡು ಮತ್ತೆ ನಡು ಬಜಾರಕ್ಕೆ ಬಂದು ಅಲ್ಲಿ ಇಡೀ ಎಲ್ಲ ಒಂದು ಭಕ್ತರಿಗೆ ದರ್ಶನವನ್ನು ಕೊಟ್ಟು ಎಲ್ಲ ಭಕ್ತರು ಅಲ್ಲಿ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಸಲ್ಲಿಸಿ ನಂತರ ಮತ್ತೆ ಆ ದೇವರು ಗುಡಿಗೆ ಆಗಮನವಾಗಿರ್ತಕ್ಕಂಥ ಒಂದು ಸಂದರ್ಭ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾವುದೇ ಜಾತಿ, ಮತ, ಪಂಥ ಯಾವುದೇ ಇಲ್ಲದೆ ಭಂಡಾರಗಳನ್ನ ಎರಚತಕ್ಕಂಥದ್ದು ನಮ್ಮ ಜೀವನ ಸಾರ್ಥಕ ಆಯಿತು ಅಂತಕ್ಕಂಥ ಒಂದು ಭಾವ ಇಲ್ಲಿಯ ಭಕ್ತರದು. ನಾಗಠಾಣ ಗ್ರಾಮದಲ್ಲಿ ನಡೆಯುವಂತಹ ಭಂಡಾರ ಜಾತ್ರೆ ರಾಜ್ಯದಲ್ಲೇ ಅತ್ಯಂತ ವಿಶಿಷ್ಟವಾಗಿದೆ. ಭಕ್ತರು ಭಂಡಾರದ ಒಡೆಯನಿಗೆ ಭಂಡಾರ ಅರ್ಪಿಸಿ ಪುನೀತರಾದರು. ಸುನೀಲ್ ಗೊಡೆನರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳು ಅಂತ ಅಂದ್ರೆ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಭಂಡಾರ ಜಾತ್ರೆ ಇನ್ನೂ ವಿಭಿನ್ನವಾಗಿರುತ್ತೆ. ಅಂಥ ಒಂದು ಭಂಡಾರ ಜಾತ್ರೆಯ ವಿಶೇಷ ವರದಿ ನಿಮ್ಮ ಮುಂದೆ. ಗುಮ್ಮಟ ನಗರಿಯಲ್ಲಿ ಭಂಡಾರ ದೋಕುಳಿ, ವೀರದೇವರ ಅದ್ದೂರಿ ಜಾತ್ರಾ ಮಹೋತ್ಸವ. ಗುಮ್ಮಟ ನಗರಿ ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದಲ್ಲಿ ವೀರದೇವರ ಹಾಗೂ ಪರಮಾನಂದ ದೇವರ ಜಾತ್ರೆ ಅತಿ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ವಿವಿಧ ಕಡೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಜಾತಿ, ಮತ, ಪಂಥ ಭೇದವಿಲ್ಲದೆ ಎಲ್ಲರೂ ಕೂಡ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ವೀರದೇವರ ಜಾತ್ರೆಯಲ್ಲಿ ಭಂಡಾರ ಎರಚುವುದು ವಿಶೇಷ. ಹೀಗಾಗಿಯೇ ಇದನ್ನ ಭಂಡಾರದ ಜಾತ್ರೆ ಅಂತ ಕರೀತಾರೆ. ದೀಪಾವಳಿ ದಿನದಂದು ನಡೆಯುವಂತಹ ಜಾತ್ರೆಯಲ್ಲಿ ದೇವರ ಮೆರವಣಿಗೆ ನೋಡೋಕೆ ಲಕ್ಷಾಂತರ ಭಕ್ತರು ಕಾಯ್ತಾರೆ. ಊರಿನಲ್ಲಿ ಪಲ್ಲಕ್ಕಿಗಳು ಬರ್ತಾ ಇದ್ದಂತೆಯೇ ಭಕ್ತರು ಭಂಡಾರವನ್ನ ಎರಚಿ ಸಂಭ್ರಮಿಸುತ್ತಾರೆ. ವೀರದೇವರ ಜಾತ್ರೆಯು ಅತಿ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯಿತು ಹಾಗೂ ಪರಮಾನಂದ ದೇವರ ಜಾತ್ರೆಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದಾಗಿ ನಡೆಯಿತು. ಮತ್ತು ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಜಾತ್ರೆಯು ನಡೆಸಿಕೊಡುತ್ತಾರೆ. ಮುಚ್ಚಂಡಿಯಿಂದ ಭಕ್ತರು ಬಂದು ಭಂಡಾರ ಹಾರಿಸುತ್ತಾರೆ. ನಮ್ಮ ವೀರದೇವರ ಜಾತ್ರೆಗೆ ಮುಚ್ಚಂಡಿಯಿಂದ ಅತಿ ಹೆಚ್ಚು ಜನರು ಭಂಡಾರ ಹಾರಿಸುವ ಪದ್ಧತಿ ನಮ್ಮಲ್ಲಿ ಅದ ನಾಟಕದಲ್ಲಿ.
ಬೀರದೇವರ ಶೃಂಗಾರ ಚೌಕಿಯೊಂದಿಗೆ ಕರಡಿ ಮಜಲು ವಾದ್ಯಗಳೊಂದಿಗೆ ಪಲ್ಲಕ್ಕಿ ಊರಿಗೆ ಬರುತ್ತವೆ. ಬಳಿಕ ಗ್ರಾಮದಲ್ಲಿರುವಂತಹ ಗಂಗೆ ಸೀತಾಳದಲ್ಲಿ ಪೂಜೆ ಮುಗಿಸಿ ಊರಿನಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತದೆ. ಮೆರವಣಿಗೆ ಬಳಿಕ ದೇವಸ್ಥಾನಕ್ಕೆ ಆಗಮಿಸುವ ಪಲ್ಲಕ್ಕಿ ಮೇಲೆ ಹಾಗೂ ದೇವಸ್ಥಾನದ ಮೇಲೆ ಭಂಡಾರ ಕಾರಿಕೆಸೆದು ನಮಸ್ಕಾರವನ್ನ ಮಾಡ್ತಾರೆ. ಅಲಂಕೃತಗೊಂಡಿರ್ತಕ್ಕಂಥ ಚೌಕಿಯೊಂದಿಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಊರ ಪ್ರಮುಖವಾಗಿರ್ತಕ್ಕಂಥ ಹಳ್ಳದಲ್ಲಿ ಗಂಗಾ ಶೀತಾಳ ಮುಗಿಸಿಕೊಂಡು ಮತ್ತೆ ನಡು ಬಜಾರಕ್ಕೆ ಬಂದು ಅಲ್ಲಿ ಇಡೀ ಎಲ್ಲ ಒಂದು ಭಕ್ತರಿಗೆ ದರ್ಶನವನ್ನು ಕೊಟ್ಟು ಎಲ್ಲ ಭಕ್ತರಲ್ಲಿ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಸಲ್ಲಿಸಿ ನಂತರ ಮತ್ತೆ ಆ ದೇವರು ಗುಡಿಗೆ ಆಗಮನವಾಗಿರ್ತಕ್ಕಂಥ ಒಂದು ಸಂದರ್ಭ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾವುದೇ ಜಾತಿ ಮತ ಪಂಥ ಯಾವುದೇ ಇಲ್ಲದೆ ಭಂಡಾರಗಳನ್ನ ಎರಚುತ್ತಕ್ಕಂಥದ್ದು ನಮ್ಮ ಜೀವನ ಸಾರ್ಥಕ ಆಯಿತು ಅಂತಕ್ಕಂಥ ಒಂದು ಭಾವ ಇಲ್ಲಿಯ ಭಕ್ತರದು. ನಾಗಠಾಣ ಗ್ರಾಮದಲ್ಲಿ ನಡೆಯುವಂತಹ ಭಂಡಾರ ಜಾತ್ರೆ ರಾಜ್ಯದಲ್ಲೇ ಅತ್ಯಂತ ವಿಶಿಷ್ಟವಾಗಿದೆ. ಭಕ್ತರು ಭಂಡಾರದ ಒಡೆಯನಿಗೆ ಭಂಡಾರ ಅರ್ಪಿಸಿ ಪುನೀತರಾದರು. ಸುನೀಲ್ ಗೊಡೆನರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಉತ್ತರ ಕರ್ನಾಟಕದಲ್ಲಿ ಜಾತ್ರೆಗಳು ಅಂತ ಅಂದ್ರೆ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಭಂಡಾರ ಜಾತ್ರೆ ಇನ್ನೂ ವಿಭಿನ್ನವಾಗಿರುತ್ತೆ. ಅಂಥ ಒಂದು ಭಂಡಾರ ಜಾತ್ರೆಯ ವಿಶೇಷ ವರದಿ ನಿಮ್ಮ ಮುಂದೆ. ಗುಮ್ಮಟ ನಗರಿಯಲ್ಲಿ ಭಂಡಾರ ದೋಕುಳಿ, ಬೀರದೇವರ ಅದ್ದೂರಿ ಜಾತ್ರಾ ಮಹೋತ್ಸವ. ಗುಮ್ಮಟ ನಗರಿ ವಿಜಯಪುರ ತಾಲೂಕಿನ ನಾಗಠಾಣ ಗ್ರಾಮದಲ್ಲಿ ಬೀರದೇವರ ಹಾಗೂ ಪರಮಾನಂದ ದೇವರ ಜಾತ್ರೆ ಅತಿ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ವಿವಿಧ ಕಡೆಯಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಕೂಡ ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಬೀರದೇವರ ಜಾತ್ರೆಯಲ್ಲಿ ಭಂಡಾರ ಎರಚುವುದು ವಿಶೇಷ. ಹೀಗಾಗಿಯೇ ಇದನ್ನ ಭಂಡಾರದ ಜಾತ್ರೆ ಅಂತ ಕರೀತಾರೆ. ದೀಪಾವಳಿ ದಿನದಂದು ನಡೆಯುವಂತಹ ಜಾತ್ರೆಯಲ್ಲಿ ದೇವರ ಮೆರವಣಿಗೆ ನೋಡೋಕೆ ಲಕ್ಷಾಂತರ ಭಕ್ತರು ಕಾಯ್ತಾರೆ. ಊರಿನಲ್ಲಿ ಪಲ್ಲಕ್ಕಿಗಳು ಬರ್ತಾ ಇದ್ದಂತೆಯೇ ಭಕ್ತರು ಭಂಡಾರವನ್ನ ಎರಚಿ ಸಂಭ್ರಮಿಸುತ್ತಾರೆ. ಬೀರದೇವರ ಜಾತ್ರೆಯು ಅತಿ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯಿತು ಹಾಗೂ ಪರಮಾನಂದ ದೇವರ ಜಾತ್ರೆಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಗಿ ನಡೆಯಿತು. ಮತ್ತು ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಜಾತ್ರೆಯು ನಡೆಸಿಕೊಡುತ್ತಾರೆ. ಮುಚ್ಚಂಡಿಯಿಂದ ಭಕ್ತರು ಬಂದು ಭಂಡಾರ ಹಾರಿಸುತ್ತಾರೆ. ನಮ್ಮ ಬೀರದೇವರ ಜಾತ್ರೆಗೆ ಮುಚ್ಚಂಡಿಯಿಂದ ಅತಿ ಹೆಚ್ಚು ಜನರು ಭಂಡಾರ ಹಾರಿಸುವ ಪದ್ಧತಿ ನಮ್ಮಲ್ಲಿ ಅದ ನಾಗಠಾಣದಲ್ಲಿ. ಬೀರದೇವರ ಶೃಂಗಾರ ಚೌಕಿಯೊಂದಿಗೆ ಕರಡಿ ಮಜಲು ವಾದ್ಯಗಳೊಂದಿಗೆ ಪಲ್ಲಕ್ಕಿ ಊರಿಗೆ ಬರುತ್ತವೆ. ಬಳಿಕ ಗ್ರಾಮದಲ್ಲಿರುವಂತಹ ಗಂಗೆ ಸೀತಾಳದಲ್ಲಿ ಪೂಜೆ ಮುಗಿಸಿ ಊರಿನಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತದೆ. ಮೆರವಣಿಗೆ ಬಳಿಕ ದೇವಸ್ಥಾನಕ್ಕೆ ಆಗಮಿಸುವ ಪಲ್ಲಕ್ಕಿ ಮೇಲೆ ಹಾಗೂ ದೇವಸ್ಥಾನದ ಮೇಲೆ ಭಂಡಾರ ಕಾರಿಕೆಸೆದು ನಮಸ್ಕಾರವನ್ನ ಮಾಡ್ತಾರೆ. ಅಲಂಕೃತಗೊಂಡಿರ್ತಕ್ಕಂಥ ಚೌಕಿಯೊಂದಿಗೆ ವಿವಿಧ ವಾದ್ಯ ಮೇಳಗಳನ್ನು